4,999 5 5 1 6 6 1 7 ಏನು ಯಜಮಾನ್ರೆ ಆಗ್ಲಿಂದ ನೋಡ್ತಾ ಇದೀನಿ ಬರೀ ಕೈ ಬೆರಳುಗಳನ್ನ ಎಣಿಸ್ಕೊಂಡು ಕೂತಿದ್ರಲ್ಲ. ಇದರಲ್ಲೇನು ತೋರಿಸ್ತಾ ಇದೆಯಲ್ಲ ಟೋಟಲ್ ಆ ಟೋಟಲ್ ನಾನು ಕೈ ಕಾಲು ಬೆರಳು ಎಣಿಸೋ ಟೋಟಲ್ ಒಂದೊಂದು ಮ್ಯಾಚ್ ಆಗ್ತದೆ. ನಿಮ್ ಕೈ ಬೆರಳುಗಳು ಸಾಲಿಲ್ಲ ಅಂದ್ರೆ ನನ್ನ ಕೈ ಬೆರಳುಗಳು ಕೊಡ್ಲಾ? ಕಣ್ಣಿ ಚುಚ್ಚಿಬಿಡ್ತೀನಿ ನೀನು ನನ್ನ ದಿಕ್ಕನ್ನು ತಪ್ಪಿಸ್ಬಿಡ ತಪ್ಪು ಹೋಗು. ಅಲ್ಲ ಕಡೆ ಚಂಪ ಹೋದ ವಾರ ನಾನು ಎಷ್ಟು ರೇಷನ್ ತಂದಿದ್ನೋ ನೋಡಿಲ್ಲ, ಈ ವಾರ ಕೂಡ ಅಷ್ಟೇ ರೇಷನ್ ತಂದಿದ್ದೀನಪ್ಪ. ಆದ್ರೆ ಟೋಟಲ್ ಮಾತ್ರ ಈ ವಾರದ್ದು 4,000 ರೂಪಾಯಿ ಎಕ್ಸ್ಟ್ರಾ ಬರ್ತಾ ಇದೆ ಕಣೆ. ಎಲ್ಲದಕ್ಕೂ ಬೆಲೆಗಳು ಜಾಸ್ತಿ ಆಗಿದೆ ಅಂತ ಪೇಪರ್ನಲ್ಲೂ ಹಾಕ್ತಾ ಇದಾರೆ, ಟಿವಿನಲ್ಲೂ ತೋರಿಸ್ತಾ ಇದಾರೆ, ನೋಡ್ತಿಲ್ವಾ? ಅದಕ್ಕೆ ಇದಕ್ಕೂ ಏನೇ ಸಂಬಂಧ? 15 ರೂಪಾಯಿ ಇದ್ದಿದ್ದ ಹಾಲು ಈಗ 25 ರೂಪಾಯಿ ಆಗಿದೆ. ಯಾವ ಮಾಹಿತಿ ಆಗೋಯ್ತಪ್ಪ ನಮಗೆ ಗೊತ್ತಾಗ್ತದೆ. ಚಂಪದ ಮೇಲೆ ಒಂದು ಕೆಲಸ ಮಾಡು, ಆದಷ್ಟು ಕಡಿಮೆ ಆಗುತ್ತೆ. ಇನ್ನು ಮೇಲಿಂದ ಈ ಮನೆಯಲ್ಲಿ ಹಾಲನ್ನ ಬಂದ್ ಮಾಡ್ಬಿಡ್ತಾರೆ. ಮಲ್ಗಕ್ ಮುಂಚೆ ಹಾಲು ಕುಡಿದೆ ಮಲ್ಕೊಳ್ಳಲ್ಲ ಅಂತೀರಾ? ಸಿಲಿಂಡರ್ ಬೆಲೆ ಎಷ್ಟಾಗಿದೆ ಗೊತ್ತಾ? 450 ರೂಪಾಯಿ. ಹಂಗಿದ್ರೆ ಸಿಲಿಂಡರ್ನು ಬಂದ್ ಮಾಡ್ಬಿಡು. ನಮ್ಮ ಪದ್ದಪ್ಪನ ಹೊಟ್ಟೆಗೆ ಒಂದು ದೊಡ್ಡ ಹೋಲ್ ಹಾಕ್ಬಿಟ್ಟು ಅಲ್ಲಿಗೆ ರೆಗ್ಯುಲೇಟರ್ ಫಿಕ್ಸ್ ಮಾಡಿ ಅಡಿಗೆ ಮಾಡಿ. ಅಕ್ಕಿ ಬೆಲೆ ಎಲ್ಲ ಗಗನಕ್ಕೆ ಇರ್ತಾ ಇದೆ. ಈ ಟೇಬಲ್ ಮೇಲೆ ಕೂತ್ಕೊಂಡು ಲೆಕ್ಕ ಹಾಕ್ಬಿಟ್ರೆ ಆಗಲ್ಲ. ಆಗಾಗ ಅಡ್ಗೆ ಮನೆ ಕಡೆ ಹಿಂದಕ್ ನೋಡ್ಬೇಕಪ್ಪ. ಲೇ ಈ ಇಣಿಕ್ ನೋಡೋದಕ್ಕೂ ಕೆಣಿಕ್ ನೋಡೋದಕ್ಕೂ ನನ್ನಲ್ಲಿ ಚೈತನ್ಯ ಉಳಿದಿಲ್ಲ ಕಣೆ. ಆಗಲ್ಲ ಹಿಂಗೆಲ್ಲ ಆದ್ರೆ ನಿಮ್ಮೆಲ್ಲರೂ ನನ್ನ ಕೈಲಿ ಸಾಕಕ್ ಆಗೋದೇ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ? ಒಂದು ನೀವ್ ಈ ಮನೆ ಬಿಟ್ಟು ಹೋಗಿ, ಇಲ್ಲಾಂದ್ರೆ ನಾನೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಗೋವಿಂದ ಇದು ಗೋವಿಂದ ಅವ್ರ ಮನೆ ಅಲ್ಲ. ಗೋವಿಂದ ಮಾತು ಗೋವಿಂದ ಅಂತ ಅಂದು ನನಗೂ ಅಭ್ಯಾಸ ಗೋವಿಂದ. ನಾವು ಪಾಂಡ್ರಂಗ ಗಡ್ಡಗಲಿ ಗೋವಿಂದ. ನಾನು ನಾರಾಯಣ ಗೋವಿಂದ. ಗೋವಿಂದ ಏನಕ್ಕೆ ಬಂದಿರಿ ಗೋವಿಂದ? ನಾವು ಬಿಡಿಬಿಟ್ಟಿ ಕಂಪ್ನಿಯಿಂದ ಬಂದಿದ್ದೀವಿ ಗೋವಿಂದ. ನೀವು 1,000 ರೂಪಾಯಿ ಕೊಟ್ಟು ಈ ಸೇವಿಂಗ್ ಕಿಟ್ ನ ತಗೊಂಡ್ರೆ ವಾರ ಪೂರ್ತಿ ತಿಂದು ಮಜಾ ಮಾಡ್ಬೋದು ಗೋವಿಂದ. ಏನೇನ್ ಕೊಡ್ತೀರಪ್ಪ? ಬೆಳಿಗ್ಗೆ ಹಲ್ಲುಜ್ಜೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಏನೇನ್ ಬೇಕೋ ಎಲ್ಲ ಇದೆ ಗೋವಿಂದ. ಅದೇನೇನು ಅಂತ ಬಿಡ್ಸಳೆಯೋ. ಹಲ್ಲುಜ್ಜೋ ಬ್ರಷ್, ಪೇಸ್ಟು, ಕೊಬ್ಬರಿ ಎಣ್ಣೆ, ಬಾಚಣಿಗೆ, ಅಕ್ಕಿ, ಬೇಳೆ, ಸಾಸಿವೆ, ರಾಗಿ, ಎಣ್ಣೆ, ಬೆಣ್ಣೆ, ಸುಣ್ಣ ಎಲ್ಲ ಇದೆ ಗೋವಿಂದ. ಓನ್ಲಿ 1,000 ರೂಪಾಯಿ. ಏನು ಯಜಮಾನ್ರೆ ವಾರಕ್ಕೆ 4,000 ರೂಪಾಯಿ ಖರ್ಚಾಗ್ತದೆ ಅಂತ ಹೇಳ್ತಿದ್ರಲ್ಲ, ಇವಾಗ 1,000 ರೂಪಾಯಿ ಕೊಡ್ತಾನಂದ್ರೆ ತಗೊಳ್ಳಿ. ಅಷ್ಟೇ ಅಲ್ಲ ಗೋವಿಂದ, ಇದ್ರಲ್ಲಿ ತಾಜಾ ಹಾಲು ಸಿಗುತ್ತೆ. ಈ ತಾಜಾ ಹಾಲು ಅಂದ್ರೆ ಅದು ಹೆಂಗಿರುತ್ತೆ ಗೋವಿಂದ? ಹಸುನ ನಾವೇ ಸ್ವತಃ ಎಳ್ಕೊಂಡ್ ಬಂದು ಕೆಸಲಿಗೆ ನೀರ್ ಹಾಕಿ ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿ ಹಾಲ್ನ ನಾವೇ ಕರೆದು ಪ್ಯಾಕೆಟ್ ಮಾಡ್ತೀವಿ ಗೋವಿಂದ. ರಾತ್ರಿವರೆಗೂ ನೀವು ಹಾಲ್ನ ಕಾಯಿಸ್ದೆ ಹೋದ್ರು ನೀವಾಗ ನೀವು ಕೆರೆಸೋವರೆಗೂ ಆ ಹಾಲು ಕೆಡಕಿಲ್ಲ ಗೋವಿಂದ. ಏನು ಯಜಮಾನ್ರೆ ರಾತ್ರಿವರೆಗೂ ಹಾಲು ಕಾಯಿಸ್ಲಿಲ್ಲ ಅಂದ್ರೂ ಅದೇ ಕೆಡಲ್ಲ? ಸೋಪ್ ಹಚ್ಚಿ ಸ್ನಾನನೇ ಮಾಡ್ತಿರ್ತಾರೆ, ಕಾಯ್ತೇ ಇರ್ತಾರ. ಸುಮ್ಮನೆ ಹಂಗಂದ್ರೆ ಕಾಯ್ಸ್ಬಿಟ್ಟಿರ್ತಾರ ಅಲ್ವಾ ಗೋವಿಂದ? ಅವ್ರಿಗೂ ಇಷ್ಟೆಲ್ಲ ಐಟಮ್ ಸಿಗುತ್ತೆ ಅನ್ನೋದಾದ್ರೆ ನಮ್ಮ ಕೈ ನೋಡೇ ಬಿಡುವ. ಅದು ಗೋವಿಂದ ನಮಗೆ ಒಂದಕ್ಕಿಂತ ಸಾಕು ಗೋವಿಂದ. ಗೋವಿಂದ ಗಡಿ ನೋಟಿಗೆ ಕರೆಕ್ಟಾಗಿ ಕಳಿಸ್ಕೊಂಡು ಗೋವಿಂದ ಇನ್ನೂ ಒಂದ್ ಗುಟ್ಟು ಗೋವಿಂದ. ಅದು ಏನು ಅಂತ ರಟ್ಟು ಮಾಡು ಗೋವಿಂದ. ನಿಮ್ ಹೆಂಡ್ರು ಇಲ್ಲೇ ಇದಾರೆ ಗೋವಿಂದ. ಇವಳು ನನ್ನ ಹೆಂಡ್ರಲ್ಲ ಗೋವಿಂದ. ಓಹೋ ಹಂಗೆ. ನಂಗೂ ಇಲ್ಲ ಹಿಂಗೂ ಇಲ್ಲ ಗೋವಿಂದ. ಇವಳು ಪಾಡಿಗೆ ಇವಳು ಇರ್ತಾಳೆ ಗೋವಿಂದ, ನನ್ನ ಪಾಡಿಗೆ ನಾನಿರ್ತೀನಿ ಗೋವಿಂದ. ರಾತ್ರಿ ಆದ್ರೆ ಸಾಕು ಕನ್ಸಲ್ ಬಂದ್ ಕಾಡ್ತೀಯಾ? ನಿಂತ್ಕೊಳ್ಳ ನೀನು. ದೊಡ್ಡ ಮನುಷ್ಯರ ಕತೆ ಎಲ್ಲ ಇಷ್ಟೇ ಗೋವಿಂದ. ಇಲ್ಲಿ ಕಥೆನೂ ಇಲ್ಲ ವ್ಯಥೆನೂ ಇಲ್ಲ ಗೋವಿಂದ. ಅದೇನೋ ಗುಟ್ಟು ಅಂತೆಲ್ಲ ಮಾಡು ಗೋವಿಂದ. ಗೋವಿಂದ ಈ ಪ್ಯಾಕ್ ಅಲ್ಲಿ ಮಕ್ಕಳು ಕುಡಿಯೋ ಹಾಲಿಂದ ಹಿಡಿದು ನಮ್ಮಂತವ್ರು ಕುಡಿಯೋ ಆಲ್ಕೋಹಾಲ್ ವರೆಗೂ ಫುಲ್ ಇದೆ ಗೋವಿಂದ. ಗೋವಿಂದ 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 ಇದರ ಪ್ರವೇಶ ನಮ್ಮ ಮನೆಯಲ್ಲೇ ನಿಷಿದ್ಧ ಗೋವಿಂದ. ಇವು ಒಂದು ತಿಂಗ್ ಗೋವಿಂದ, ಇದನ್ನ ನೀನೇ ಇಕ್ಕೋ, ನೀನೇ ಕೊಡ್ಕೋ. ಕೊಟ್ಟು ಗೋವಿಂದ. ಅಷ್ಟೇ ಅಲ್ಲ ಗೋವಿಂದ, 1,000 ರೂಪಾಯಿ ಕೊಟ್ಟು ನೀವು ಮೆಂಬರ್ ಆದ್ರೆ ಪ್ರತಿ ವಾರನೂ 1,000 ರೂಪಾಯಿ ಕೊಟ್ಟು ಈ ಕಿಟ್ ನ ತಗೋಬಹುದು ಗೋವಿಂದ. ಅಲ್ಲ ಗೋವಿಂದ, ಈಗ ನಾವು ಬೇರೆ ಯಾರನ್ನಾದ್ರೂ ಕರ್ಕೊಂಡ್ಬಂದು ನಿಮ್ಮ ಕಂಪ್ನಿಗೆ ಮೆಂಬರ್ ಮಾಡಿಸ್ಕೊಟ್ರೆ ಗೋವಿಂದ 500 ರೂಪಾಯಿ ನಮ್ಗೆ, 500 ರೂಪಾಯಿ ನಿಮ್ಗೆ ಗೋವಿಂದ. ಏನು ಯಜಮಾನ್ರೆ ಇದ್ರಲ್ಲಿ ಬರೀ ದಿನಸಿ ಸಾಮಾನಿದೆ, ತರಕಾರಿನೇ ಇಲ್ಲ. ಸುಮ್ಮನೆ ಇರಲ್ಲ, ನೀವು ಕೂಡ 1,000 ರೂಪಾಯಿಗೆ ತರಕಾರಿ ಜೊತೆಗೆ ಬೆಡ್ ಬೆಡ್ಶೀಟ್ ಕೊಟ್ಬಿಡ್ತಾರೆ, ಓದ್ಕೊಂಡ್ ಮಾಡ್ಕೊಂಡ್ಬಿಡಿ. ಥ್ಯಾಂಕ್ಸ್ ಗೋವಿಂದ, ನಮ್ ಕಂಪ್ನಿ ಪರವಾಗಿ ಮಾತಾಡೋದಕ್ಕೆ ಇವೆರಡು ನಿಮಗೆ ಗಿಫ್ಟ್. ಅದೇ ವಾಟ್ ಮಾಡಿರ್ಬೇಕು. ನೀವು ತಂದ್ಕೊಟ್ಟ ಬಿಡು ಬಿಟ್ಟಿ ಶಾಂಪೂನ ತಲೆಗೆ ಸ್ನಾನ ಮಾಡಿದೆ, ಆದ್ರೆ ಏನು ವರ್ಷೇ ಆಗ್ತಾ ಇಲ್ಲ. ಸುಮ್ಮನೆ ಅದು ಬಾತ್ರೂಮ್ ಅಲ್ಲಿ ಕೆಲಸ ಮಾಡ್ಲಿಲ್ಲ ಅಂದ್ಮೇಲೆ ಮತ್ತಿನ್ನೇನ್ ಮಾಡ್ತಾರೆ? ಅಭಿ ತುಂಬಾ ಡೈಲ್ಯೂಟ್ ಆಗ್ಬಿಡಿದೆ. ಎಷ್ಟು ಸಲ ಹಾಕಿ ಸ್ನಾನ ಮಾಡಿದ್ರು ನೋರೇನೆ ಬರ್ತಾ ಇಲ್ಲ. ಹೋಲ್ ಬಿಡ್ರೆ, ಯಾವ ಆಳುಮೂರು ಸೂರ್ಯ ಶಾಂಪು ಹಾಕೊಂಡು ಕೂದಲು ಉದಿಸ್ಕೊಳ್ಳೋದಕ್ಕಿಂತ ಇದು ವಾಸಿ ತಾನೆ. ಇವರು ಒಂದ್ ತಿಂಗ್ ಗುಬೆ, ಇನ್ನೊಂದ್ 2 ಸಲ ಹಾಕೊಂಡು ಉಟ್ಕೊಳ್ಳಿ. ಮಳೆ ಬರ್ಲಿಲ್ಲ ಅಂದ್ರೆ ನಾನೇ ಬಂದ್ಬಿಡ್ತೀನಿ. ಅಭಿ ಡೋಂಟ್ ಟಾಕ್ ರಬಿಶ್, ನಂದು ಆಲ್ರೆಡಿ ಬಾತ್ ಆಗಿದೆ. ಅರೆ ಲೇ ದೇವರು ಕೊಟ್ರಂಗೆ ಬೆಳಗ್ಗೆ ಬೆಳಗ್ಗೆ ಈ ತರ ಆಡ್ತಾ ಇದೆಯಲ್ಲ, ಏನಾಯ್ತು? ಅಣ್ಣಯ್ಯ ನೀನ್ ತಂದ್ಕೊಟ್ ಬಿಡು ಬಿಟ್ಟಿ ಪ್ರೆಸ್ಸಿಂದ ಹಲ್ಲಿದ್ದೆ, ಹಲ್ಗಳು ಹಾಗೆ ಇದೆ. ಅಂದ ಮೇಲೆ ಸಂತೋಷ ಪಡ್ಬೇಕು ನೀನು. ಆಗಲ್ಲ ಅಣ್ಣಯ್ಯ, ಹಲ್ಗಳು ಬೆಳ್ಳಗೆ ಆಗಿಲ್ಲ. ದೇವರು ಕೊಟ್ಟ ತಂಗೆ ಜಾಸ್ತಿ ಬೆಳ್ಳಗ್ ಮಾಡ್ತಾವಲ್ಲ,
ಅಂತ ಪೇಸ್ಟ್ನ ಯಾವುದೇ ಕಾರಣಕ್ಕೂ ಜಾಸ್ತಿ ಯೂಸ್ ಮಾಡಬಾರ್ದು. ಅದರಲ್ಲಿ ಕೆಲವು ಕೆಟ್ಟ ಕೆಟ್ಟ ರಾಸಾಯನಿಕ ಪದಾರ್ಥಗಳನ್ನು ಸೇರಿಸ್ಬಿಟ್ಟಿರ್ತಾರೆ. ಅಂತದ್ದನ್ನ ಪದೇ ಪದೇ ನೀನ್ ಏನಾದ್ರೂ ಯೂಸ್ ಮಾಡ್ದ ಒಂದಲ್ಲ ಒಂದು ದಿವಸ ನಿನ್ನ ಹಲ್ಲುಗಳೆಲ್ಲ ಬಿದ್ದುಬಿಟ್ಟು ನಿನ್ನ ಬಾಯಿ ಬೊಚ್ಚ ಬಾಯಿ ಆಗ್ಬಿಡ್ತಾರೆ. ಏನೇ ಒಂದ್ಸಲ ಜೋರಾಗಿ ಅನ್ನ ಕಮ್ಮಂತ ಇದೆಯಾ ಅಂದ ಮೇಲೆ ಪೇಸ್ಟ್ ಬೊಂಬಾಟಾಗಿದೆ. ಹೋದೆ ಸೋಪು ನೊರೆ ಬರ್ತಾ ಇಲ್ವಪ್ಪ? ಈಗೇನಪ್ಪ ನಾನೊಂದು ನೊರೆ ಮಾಡ್ಕೊಂಡೆ. ನೊರೆ ಬರ್ಬೇಕ ಹಾಳಾಗಿ ಹೋಗ್ಲಿಲ್ಲ. ಎಷ್ಟೆಷ್ಟಿದ್ರು ಕರೆಕ್ತಾನೆ ಇಲ್ವೋ? ಅಂದ್ಮೇಲೆ ಪದಪ್ಪ ಅದು ಒಳ್ಳೆ ಸೋಪ ಕಣ. ಅಲ್ಲ ಕಣಲೆ, ನಿನ್ನಂತ ಮಾಂಸ ಪರ್ವತದಂತ ದೇಹವನ್ನ ಸ್ವಚ್ಛಗೊಳಿಸಿದ ಮೇಲೂ ಅದು ಕರಗಿಲ್ಲ ಅಂದ್ಮೇಲೆ ಒಳ್ಳೆ ಸೊಪ್ಪು ತಾನೆ. ಅದನ್ನ ಜೋಪಾನ ಮಾಡಿ ಇಟ್ಕೊಳ್ಳೋ, ನಿಮ್ಮ ಮಕ್ಕಳಿಗೆ ತೋರಿಸ್ವಿ ಅಂತ. ಗಟ್ಟಿಗಿದ್ಯೋ ಮಕ್ಕಳು ಕೊಡ್ಬಿಡ್ತೀನಿ ನೋಡ. ಸೋಪ್ ಅಂದ್ಮೇಲೆ ಗಟ್ಟಿ ಇರ್ಬೇಕು ಕಣ. ಆ ತರ ಗಟ್ಟಿ ಇದ್ರೆ ಕೊಳೆ ಎಲ್ಲ ಹೋಗೋದು. ಪದಪ್ಪ ನಾಳೆಯಿಂದ ಇನ್ನೂ ಒಂದು ಕೆಲಸ ಮಾಡೋ. ಇನ್ನ ಸ್ನಾನ ಆದ್ಮೇಲೆ ಯಾವ್ದಪ್ಪ ಸೋಪು ಒಂದ್ಸಲ ಸ್ನಾನ ಮಾಡ್ಕೊ. ಸಾಕು ನಿನ್ನ ದೇಹದಲ್ಲಿರುವ ಕೊಳೆ ಎಲ್ಲ ಸೋಪ್ ಹೋಗಿರ್ತಲ್ವಾ, ಅದಕ್ಕೆ. ಬಾಬಾ, ನೀವು ಕೊಟ್ಟಿದ್ರೆ ಇದರಿಂದ ಸೇವ್ ಮಾಡಿದೆ. ನನ್ ಕೆನ್ನೆ ನೈಸ್ ಆಗಿರೋ ಬದಲು ಒಂಥರ ರವೆ ರವೆ ತರ ಇದೆ. ಬೇಡು ಕೈ ಕೊಟ್ಬಿಡ್ತಲ್ಲಪ್ಪ. ಅದು ಹಳೆ ಅಂದ್ರೆ ನೋಡಿ, ನಾವು ಶೇವಿಂಗ್ ಮಾಡಿ ಆದ್ಮೇಲೆ ಯಾವುದಾದ್ರೂ ಒಂದು ಹುಡುಗಿ ಬಂದು ನಮ್ಮ ಕೆನ್ನೆಯನ್ನು ಮುಟ್ಟಿ ನೋಡಿದಾಗ ಅದು ರವೆ ರವೆ ತರ ಇದ್ರೇನೆ ಆ ಹುಡುಗಿ ಅನ್ನೋದು ಖುಷಿ ಪಡೋದು. ಅಲ್ಲ ಕಣ, ಈ ಹೆಣ್ಮಕ್ಳ ತರನೇ ನಮ್ಮ ಕೆನ್ನೆಗಳು ಕೂಡ ನೈಸ್ ಆಗಿದ್ ಬಿಟ್ರೆ ಯಾವನಲ್ಲೇ ನಿನ್ನ ಗಂಡಸು ಅಂತಾನೆ. ನಾನು ಕಣೋ ನಿಮ್ಮಮ್ಮ ಲಂಗಮ್ಮ. ಅದೇ ಮಾತೃಶ್ರೀ ರಂಗಮ್ಮನವ್ರೆ, ನಿಮಗೆ ಏನ್ರಿ ಬಂದಿದೆ ದೊಡ್ಡ ರೋಗ? ಏನ್ರಿ ಇದು ಅವತಾರ? ನೀನ್ ತಂದ್ಕೊಟ್ಟಲ್ಲ ಪೌಡಲ್ಲು, ಅದನ್ನ ಹಾಕೊಂಡ್ರೆ ಅಲ್ಲಲ್ಲ ಮೆತ್ಕೊಳುತ್ತೆ. ತೆಗಿಯೋಕ್ ಹೋದ್ರೆ ಬರೋದೇ ಇಲ್ಲ ಅನ್ನುತ್ತಲ್ಲೋ. ರಂಗಮ್ಮ, ಒಂದ್ ಮೇಲೆ ನಾನು ಒಳ್ಳೆ ಪೌಡರ್ನ ತಂದ್ಕೊಟ್ಟಿದ್ದೀನಿ. ಅಲ್ಲ, ಅದು ಏನಾಗಿದೆ ಗೊತ್ತಾ? ಈಗ ಮನೆ ಗೋಡೆ ಅಲ್ಲಲ್ಲಿ ತೂತ್ ಬಿದ್ದಾಗ ನಾವ್ ಏನ್ ಮಾಡ್ತೀವಿ ಹೇಳಿ? ಈ ಸಿಮೆಂಟ್ ನ ಒಳ್ಳೆ ಲಪ್ಪ ತರ ಮೆತ್ತಲ್ವಾ? ಇದು ಕೂಡ ಅದೇ ತರ ವರ್ಕ್ ಆಗಿದೆ. ಅದು ನಿಮ್ಗೆ ವಯಸ್ಸಾಯ್ತು ನೋಡಿ, ಅಲ್ಲಲ್ಲಿ ಸುಪ್ ಬಿದ್ದಿದೆಯಲ್ವಾ? ನಾನ್ ತಂದು ಕೊಟ್ಟಿರೋ ಪೌಡರ್ ಹಚ್ಕೊಂಡಿದ್ರೆ ಎಲ್ಲೆಲ್ಲ ಸುಪ್ ಬಿದ್ದಿದೆಯೋ ಅಲ್ಲಲ್ಲಿ ಲಪ್ಪ ತರ ಕೂತ್ಕೊಂಡ್ಬಿಟ್ಟಿದೆ. ನೀವು ಪ್ರತಿನಿತ್ಯ ಉಪಯೋಗ ಮಾಡ್ತಾ ಹೋಗಿ ಒಂದು 6 ತಿಂಗಳಲ್ಲಿ ಎಲ್ಲಾ ಕಡೆ ಕವರ್ ಆಗ್ಬೋದು. ಆಗ ನೀವು ಒಳ್ಳೆ ಅರೆಯದ ಹುಡುಗಿ ತರ ಕಾಣಿಸ್ತೀರಾ. ಅಲ್ಲ, ಏನು ಕಮ್ಮಿ ಇಲ್ಲ ಬಿಡಿ, ಚೆನ್ನಾಗೇ ಕಾಣಿಸ್ತೀರಾ. ನಿಮ್ಗೆ ಅನುಮಾನ ಇತ್ತು ಅಂದ್ರೆ ಹೋಗಿ ನಿಮ್ಮ ಯಜಮಾನಪ್ಪ ಒಂದ್ಸಲ ಕೇಳಿ ನೋಡಿ. ಇನ್ನು ಯಾರಾದ್ರೂ ಒಂದು ಏನಾದ್ರೂ ಒಂದು ಸಮಸ್ಯೆ ನಾವಿಲ್ಲಿಂದ ಜಾಗ ಖಾಲಿ ಮಾಡ್ಬಿಡ್ಬೇಕು. ಅಭಿ, ನಿಮ್ಗೇನಾದ್ರೂ ಸೆನ್ಸ್ ಇದ್ಯಾ? ಹೋಗಿ ಇಂಥ ಡಬ್ಬ ಪ್ರಾಡಕ್ಟ್ ತಗೊಳ್ಳೋದು. ಗೋವಿಂದ, ಇದು ಅದೇನೆ ಗೋವಿಂದ. ಗೋವಿಂದ, ಇದು ಅದಲ್ಲ, ಇದು ಇದೆ ಅಂದ್ರೆ ನಮ್ಮ ಹೆಂಡ್ರು ಗೋವಿಂದ. ಗೋವಿಂದ, ಏನೇ ಆದ್ರೂ ನಿಮ್ಮ ಹೆಂಡ್ರು ಸೂಪರ್ ಗೋವಿಂದ. ಅದೇ ಗೋವಿಂದ. ಗೋವಿಂದ, ವಿಷಯಕ್ಕೆ ಬಂದೆ ಗೋವಿಂದ. ಮೇಡಮ್, ನಮ್ ಕಂಪ್ನಿ ಪ್ರಾಡಕ್ಟ್ಸ್ ಹೆಂಗೆ? ಟಾಪ್ ಆಗಿದೆ. ಇನ್ನು ಚೆನ್ನಾಗಿರ್ಬೇಕಾಗಿತ್ತು. ಗೋವಿಂದ, ಇದು ನಮ್ಮ ದೇವರ ಕೊಟ್ಟ ತಂಗಿ ಗೋವಿಂದ. ಮೇಡಮ್, ನೀವು ದುಬಾರಿ ಪ್ರಾಡಕ್ಟ್ಸ್ ನ ಬಳಸಿ ಹಂಗ ಅನ್ನಿಸ್ತಾ ಇದೆ ನೋಡಿ. ಲೇಡಿ ಗೋವಿಂದ, ಇದನ್ನ ಟ್ರೈ ಮಾಡಿ, ನಿಮಗ್ ಸೆಟ್ ಆಗ್ಬಿಡುತ್ತೆ ಗೋವಿಂದ. ಕರೆಕ್ಟ್ ಆಗಿ ಹೇಳಿದ್ರಿ ಗೋವಿಂದ. ಏನು ಅವ್ರ ತಾತ ಮುತ್ತಾತ ಎಲ್ಲ ದೇಶಕ್ಕ ನುಗ್ತಾ ಇದ್ರು, ಬೇವಿನ ಕಡ್ಡಿಲ್ ತಾನೆ. ಅದೇ ತರ ಇದನ್ನ ಬಳಸೋದಕ್ಕೆ ಶುರು ಮಾಡ್ಬಿಟ್ರೆ ಇದು ಬಜೆಟ್ ಆಗ್ಬಿಡ್ತೀವಿ ಗೋವಿಂದ. ಹಂಗಂಗೆ ಖರ್ಚು ಬಿಟ್ಬಿಡುತ್ತೆ. ಗೋವಿಂದ, ಏಜೆನ್ಸಿ ತಗೊಂಡು ಇನ್ನೂ ಇಲ್ಲೇ ಕೂತಿದ್ದೀರಲ್ಲ, ಇದನ್ನೆಲ್ಲ ತಗೊಂಡೋಗಿ ರಸ್ತೆಯಲ್ಲಿ ಮಾರಿ ಗೋವಿಂದ. ಕಡಿಮೆ ಅಂದ್ರೂ ದಿವಸಕ್ಕೆ 10,000 ರೂಪಾಯಿ ಪ್ರಾಫಿಟ್ ಮಾಡ್ಬೋದು. ಮಹಾಜನಗಳೇ, ದಯವಿಟ್ಟಿದ್ರೆ ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಕಾಲಘಟ್ಟ ಅನ್ನುವುದು ಸಿಕ್ಕಾಪಟ್ಟೆ ಬದಲಾಗಿದೆ. ಯಾವ ಸರ್ಕಾರ ಬಂದ್ರೂ ಕೂಡ ಬೆಲೆ ಇಳಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪನೂ ಬೆಲೆನೆ ಕೊಡ್ತಾ ಇಲ್ಲ. ಹಾಗಾಗಿನೇ ನಮ್ಮ ಬಿಡುಬಿಟ್ಟಿ ಕಂಪನಿ ಹುಟ್ಕೊಂಡಿದೆ. ಡಬಲ್ ಪ್ರಾಫಿಟ್, ಡಬಲ್ ಧಮಾಕ, ಡಿಸ್ಕೌಂಟ್ ಧಮಾಕ. ದಯವಿಟ್ಟು ಬನ್ನಿ, ಕೊಂಡ್ಕೊಳ್ಳಿ, ನಿಮ್ಮ ಹೊಟ್ಟೆ ಹಂಗಂಗೆ ತುಂಬಿಕೊಳ್ಳಿ. ಇನ್ನು ಮುಂದೆ ನೋಡಿ, ನಮ್ ಕೆಟ್ಟ ತಗೊಂಡೋಗಿ ಬನ್ನಿ. ಏನ್ ಸ್ವಾಮಿ, ಮನಿ ಡಬಲ್ ಮಾಡದೆ ಇಲ್ಲ ಮನಿ ಚೈನ್ ಮಕ್ ಕೊಡ್ಬಿಡ್ತೀನಿ. ಅದು ಯಾವ ಕಾಲದಲ್ಲಿ ಇದೆ? ಯಾವ ಚೈನ್ ಇಲ್ಲ, ಯಾವ ಲಿಂಕು ಇಲ್ಲ. ಇದು ಬಿಡುಬಿಟ್ಟಿ ಸೇವಿಂಗ್ಸ್ ಅಂತ. ಎಲ್ಲ ಹೋಲ್ಸೇಲ್ ಐಟಮ್ಗಳನ್ನ ತುಂಬಾ ಚೀಪ್ ರೇಟ್ ಅಲ್ಲಿ ಕೊಡ್ತೀವಿ ನಾವು. ಅವ್ರು ಪಕ್ಕೊಟ್ಟು ಒಂದು ಕಿಚನ್ ತಗೊಂಡಾಗ ಒಂದು ವಾರ ಪೂರ್ತಿ ಬರುತ್ತೆ. ಅತ್ತರಿ ಇದ್ರೊಳಗೆ ಏನೇನಿದೆ ಸ್ವಾಮಿ? ಟೂತ್ ಪೇಸ್ಟ್ ಇದೆ. ಇಂಥ ಮತ್ತೆ ಎಲ್ಲ ಹೇಳ್ಕೊಂಡು ಕೂಡ್ಲೇನ ನೀನು ಬೆಳಗ್ಗೆ ಎದ್ದು ಹಲ್ಲು ಉಚ್ಚದಿಂದ ಹಿಡಿದು ರಾತ್ರಿ ಮಲ್ಕೋವರೆಗೂ ಏನೇನ್ ಬೇಕು ಎಲ್ಲ ಇದೆ ಕಣ. ತಗೊಂಡಾಗ ಒಂದ್ ಎತ್ಕೊಂಡೋಗ ಎತ್ಕೊಂಡೋಗ ಬನ್ನಿಪ್ಪ, ಬನ್ನಿ. ನಾಗರಬಾವಿ ಕಡೆಯಿಂದ ಬಂದ್ರೆ ಒಂದ್ ಎತ್ಕೊಂಡೋಗಿಪ್ಪ. ಬನ್ನಿ. ಏನಪ್ಪ ಈ ಬಿಡ್ಬಿಟ್ಟಿ ಅಂದ್ರೆ ಏನು? ಅದು ನೋಡಿ ಮೇಡಮ್ ಅವರೇ, ನಾವು ಹೋಲ್ಸೇಲ್ ರೇಟ್ ಅಲ್ಲಿ ಒಂದಿಷ್ಟು ಐಟಮ್ ನ ಅಂಗಡಿಗೆ ಪರ್ಚೇಸ್ ಮಾಡ್ಬಿಡ್ತೀವಿ. ಈ ಬಡ ಜನರನ್ನ ಗಮನದಲ್ಲಿಟ್ಕೊಂಡು 1,000 ರೂಪಾಯಿಗೆ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಐಟಮ್ ನ ಒಂದು ಪುಟ್ಟ ಪ್ಯಾಕ್ ಅನ್ನ ತಯಾರಿಸ್ತೀವಿ. ಅದಕ್ಕೆ ನಾವು ಬಿಡುಬಿಟ್ಟಿ ಕಂಪನಿ ಅಂತ ಹೇಳ್ತೀವಿ. ನಮ್ಮ ಏರಿಯಾದಲ್ಲಿ ತುಂಬಾ ಜನ ಮಹಿಳೆಯರಿದ್ದಾರೆ. ನೀವು ಅಲ್ಲಿಗೆ ಬಂದ್ರೆ ನಾನು ಅವ್ರಿಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಆದ್ರೆ ನನ್ಗೊಂದು ಕಿಟ್
ಫ್ರೀ ಕೊಡ್ಬೇಕು. ಅಯ್ಯೋ ಶಿವನೇ, ನೀವು ವ್ಯಾಪಾರ ಮಾಡ್ಕೊಡ್ತೀರಂತೆ. 1 ಕಿಟ್ ಏನು 2 ಕಿಟ್ ಕೊಡುಮ. ಮೈ ಗಾಡ್, ಇಷ್ಟೊಂದು ಪ್ರಾಫಿಟ್ ಮಾಡ್ತಾ ಇದ್ದೀರಾ? ಅಷ್ಟೇ ಅಲ್ಲ ಜಾಜಿ ಅವ್ರೆ, ನೀವ್ ಒಬ್ರನ್ನ ಮೆಂಬರ್ ಮಾಡಿದ್ರೆ 500 ರೂಪಾಯಿ ಸಿಗುತ್ತೆ. ಒಂದು ಪ್ಯಾಕೆಟ್ ಅನ್ನ ಮಾಡಿದ್ರೆ 100 ರೂಪಾಯಿ ಕಮಿಷನ್. ಈ ಬಿಸ್ನೆಸ್ಗೆ ನಮ್ನು ಸೇರ್ಸ್ಕೋಬೋದಿತ್ತಾನೆ. ಅವನೊಬ್ನೇ ದುಡ್ಡು ಹೊಡಿತಾರೆ. ಮೈ ಗಾಡ್, ಇಷ್ಟೊಂದು ಎಕನಾಮಿಕಲ್ ಆಗಿದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಈ ಡಬ್ಬಾ ಪ್ರಾಡಕ್ಟ್ಸ್ ಜನ ಮುಗಿದು ತಗೋತಾ ಇದ್ದಾರೆ ಅಂದ್ಮೇಲೆ ಇದರಲ್ಲಿ ಸಿಕ್ಕಾಪಟ್ಟೆ ಲಾಭ ಇದ್ದೇ ಇರುತ್ತೆ. ಈ ಅವಕಾಶನ ನಾವು ಕಳ್ಕೊಳ್ಳೇಬಾರ್ದು. ಈ ಏಜೆನ್ಸಿನ ನಾನೇ ತಗೊಂಡು ಚೆನ್ನಾಗಿ ದುಡ್ಡು ಮಾಡ್ಬೇಕು. ಏನಯ್ಯ ಇಷ್ಟೊಂದು ದುಡ್ಡನ್ನು ಎಣಿಸ್ತಾ ಇದ್ಯಾ? ನಿನ್ನ ಕಾಗೆ ಕಣ್ಣಿದ್ರ ಮೇಲೆ ಬಿತ್ತ. ಇನ್ನು ನಾನು ಯಾಕೆ ಕೊಟ್ಟೋಗ್ಬಿಡ್ತೀನಿ. ಹೋಗೋ ಇಲ್ಲಿಂದ ಸುಮ್ಮನೆ ಟಪ್ಪ ಹೋಗೋ. 10,000 ರೂಪಾಯಿ ಲಾಭ ಬರುತ್ತೆ. 1 ನೋಟ್ ಎತ್ಕೊಂಡು ಹೋಗ್ತಾರೆ. ಹೇ ತಗ ಇದು ತಗ. ಗೋವಿಂದಣ್ಣ, ನಮಸ್ತೆ ಗೋವಿಂದಣ್ಣ. ಅದು ನಿನ್ನ ಬಿಡುಬಿಟ್ಟಿ ಸಂಸ್ಥೆ ನನ್ನ ಕೈ ಹಿಡಿದು ತಗೋಣ ಗೋವಿಂದ. ಟೋಟಲ್ ಒಂದು 20 ಬಕರಗಳು ಸಿಕ್ಕಿದ್ರು, ಮಾರ್ಬಿಟ್ಟೆ ಕಣ. 10,000 ರೂಪಾಯಿ ನಂದಲ್ಲ ಅಂತ ಡೈನಿಂಗ್ ಟೇಬಲ್ ಮೇಲೆ ಬಿದ್ದುಬಿಟ್ಟಿದೆ. ಅದು ಗೋವಿಂದ, ಇನ್ಮೇಲಿಂದ ನೀನು ಮಾಲನ್ನ ನಮ್ಮ ಮನೆ ಹತ್ರ ಕಳಿಸ್ಬಿಟ್ಟೆ ಕಣ. ಒಂದು ಲೋಡ್ ಮಾಡ್ಬಿಟ್ಟು ರಸ್ತೆ ಮೇಲೆ ಬಿಟ್ಬಿಟ್ಟು ಹೋಗಿರೋ, ನಾನೆಲ್ಲ ಮಾರ್ಬಿಟ್ಟು ಖಾಲಿ ಲಾರಿನ ಗೋಡನಿ ಕಳ್ಸ್ಬಿಡ್ತೀನಿ. ಆಚೆ ಮಾಡು ಗೋವಿಂದ. ಗೋವಿಂದ 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 ಗೋವಿಂದ. ಮೈ ಗಾಡ್ ಹಬಿ, ನಾನು ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕು ಅಂತಿದ್ದೀನಿ. ಹಾಗಾಗಿ ನಾನು ಕಾಮನ್ ಪೀಪಲ್ ಬೆರಿಬೇಕು, ಅವ್ರನ್ನ ರೀಚ್ ಆಗ್ಬೇಕು, ಅವ್ರಿಗೆ ಬೇಕಾಗಿರುವಂತ ಪ್ರಾಡಕ್ಟ್ಸ್ ನ ಮಾರ್ಬೇಕು. ಅದಕ್ಕೆ ನೀವು ಈ ಬಿಸ್ನೆಸ್ ಅಲ್ಲಿ ನನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಅದ್ ನೋಡಿ ಜಾಜಿ ಅವ್ರೆ, ಅಂಬೋ ಅಂತ ಈಗ ತಾನೇ ನನ್ನವ್ವ ಲಕ್ಷ್ಮವ್ವ ಕಂಡ್ಬಿಟ್ಟವಳೆ. ನೀವ್ಯಾಕೆ ಸುಮ್ಮನೆ ಟೆನ್ಷನ್ ತಗೋತೀರಾ? ಒಂದ್ ವೇಳೆ ನೀವ್ ಇದಕ್ಕೆ ಏನಾದ್ರು ಪಾರ್ಟ್ನರ್ ಆಗ್ಬಿಟ್ರಿ ಅಂದ್ರೆ ನೀವ್ ಯಾಕೊಡೋದಂದ್ರೆ ನಾನೇ ಯಾಕೆ ನಿಮಗೇನೋ ನಾನು ತಿಂಗಳ 3,000 ರೂಪಾಯಿ ಕೊಡ್ತಾ ಇದ್ದೆ ಅಲ್ವಾ? ಅದ್ರ ಮೇಲೆ 200 ರೂಪಾಯಿ ಕೊಡ್ತೀನಿ ಕಣ್ರಿ. ನಿಮ್ ಪಾಡಿಗೆ ನೀವಿದ್ದು ಬಿಡಿ, ನನ್ನ ಪಾಡಿಗೆ ನಾನು ಇರ್ತೀನಿ. ಮೊಬೈಲ್ ಬಿಟ್ಟು ಹೋಗ್ತಿದ್ದೀರಾ? ಬರೀ ಖಾಲಿ ಕವರ್ ಎತ್ತಾಗ ನೋಡಲೇ. ಕಟ್ಕೊಂಡು ಹೆಂಡತಿಗೆ ಎಂತ ಮಾತ್ರ ಹೇಳೋದು. ನೀವು ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ರೆ ಎಕ್ಕೊಂಡೋಗ್ಬಿಡುತ್ತಂತ. ದಿನಕ್ಕೆ 10,000 ರೂಪಾಯಿ ಲಾಭ ಮಾಡ್ತಾರೆ. ಒಂದು ಕೆಲಸ ಎಲ್ಲ ಕಾರ್ಯ ಎಲ್ಲ ಸಂಪಾದನೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ದಂಡಿ ಪಿಂಡಿಗಳು ಅಂತ ಬೈತಿರ್ತಾರೆ. ನಮಗ್ ಕೆಲಸ ಕೊಡ್ಬೇಕು ಅಂತ ಅನ್ಸಿಲ್ಲ ಅವ್ರಿಗೆ. ನೋಡ್ತಾರೆ ಹಬಿ ಹತ್ರ ಏಜೆನ್ಸಿನ ಹೇಗೆ ಕಿತ್ಕೊತೀನಿ ಅಂತ. ಏನು ಯಜಮಾನ್ರೆ, ಹಾಲ್ನ ಅಡ್ಗೆ ಮನೆಗೆ ಬಂದು ಕುಡಿದ್ರು ಅಥವಾ ಇಲ್ಲೇ ತಂದ್ಕೊಡ್ಲೋ? ಕುಡಿಯೋದಕ್ಕೆಲ್ಲ ಆದ್ರೆ ಏನಂತೆ, ಇಲ್ಲೇ ತಂದು ಬಡಿಯವ. ಚಂಪ, 3 ಹೊತ್ತು ನನ್ನ ಹಬಿ ನನ್ನ ಬಿದ್ದಿರ್ತಿಯಲ್ಲ, ನಿಂಗೆ ಕ್ಷೇಮ ಆಗಲ್ವೇನೆ? ಅವ್ರಿಗೆ ಏನ್ ಬೇಕು ಬೇಡ ಅನ್ನೋದು ನಿಮ್ಗೆ ಏನಾದ್ರು ಗೊತ್ತೇನ್ರಿ? ಯಜಮಾನ್ರೆ ಇಷ್ಟೊತ್ತಲ್ಲಿ ಹಾಲು ಕುಡ್ದೆ ಮಲ್ಗೋದು. ಹೋಗಿ ಹಾಲು ತಗೊಂಡ್ ಬಾ, ನಾನೇ ಹಬಿ ಕುಡಿಸ್ತೀನಿ. ಅಡ್ಗೆ ಮನೇಲಿ ಇಟ್ಟಿದ್ದೀನಿ, ಬೇಕಾದ್ರೆ ನೀವೇ ತಗೊಬಂದು ಕೂಡಿಸ್ಕೊಳ್ಳಿ. ಹಬಿ, ವಾಟ್ ಇಸ್ ದಿಸ್? ನೀವ್ಯಾಕೆ ಇಲ್ಲೇ ಒಬ್ಬರ ಮಲ್ಕೊಂಡಿದ್ದೀರಾ? ನನ್ನ ಜೊತೆ ಬೆಡ್ರೂಮಿಗೆ ಬನ್ನಿ. ಮತ್ತೆ ನೀವು ಬೆಡ್ರೂಮ್ ಅಲ್ಲಿ ನೋಟ್ ಮಿಷನ್ ಬೋರ್ಡ್ ಹಾಕಿದ್ದೀರಾ? ಆ ನೋಟ್ ಮಿಷನ್ ಬೋರ್ಡ್ ನ ಪರ್ಮನೆಂಟ್ ಆಗಿ ರಿಮೂವ್ ಮಾಡ್ಬೇಕಂದ್ರೆ ನೀನು ಒಂದ್ ಸಣ್ಣ ಹೆಲ್ಪ್ ಮಾಡ್ಬೇಕು. ಅರೆ, ನೀವು ಆ ಬೋರ್ಡ್ ತೆಗಿತೀನಿ ಅಂದ್ರೆ ನಾನು ಬೇಕಾದ ಹೆಲ್ಪ್ ಮಾಡ್ತೀನಿ ಕಣ್ರಿ. ಅದ್ ಏನ್ ಮಾಡ್ಬೇಕು ಅಂತ ಹೇಳ್ರಿ. ಬಿಡುಬಿಟ್ಟಿ ಏಜೆನ್ಸಿನ ನೀವು ನನ್ನ ಹೆಸರಿಗೆ ಮಾಡ್ಬೇಕು. ಅಷ್ಟೇ ತಾನೇ? ಇರ್ರಿ, ಸೈನ್ ಹಾಕಿ ಕೊಟ್ಬಿಟ್ರೆ ಅದು ನಿಮ್ದು ಆದಂಗೆ. ಈ ಕ್ಷಣದಿಂದ ನೀವೇ ಕಣ್ರಿ ಏಜೆಂಟು. ನೋಡ್ರಿ ಬೆಡ್ರೂಮ್ಗೆ ಹೋಗೋಣ. ಈ ಏಜೆನ್ಸಿನ ನೀವು ನನ್ನ ಹೆಸರಿಗೆ ಮಾಡ್ಬೇಕಾಗಿತ್ತು. ಅದಕ್ಕೆ ಒಂದು ಸಣ್ಣ ಡ್ರಾಮಾ ಮಾಡಿದೆ ಅಷ್ಟೇ. ಒಬ್ಬರೇ ತೆಪ್ಪಗೆ ಇಲ್ಲೇ ಬಿಟ್ಕೊಂಡು 1,000 ರೂಪಾಯಿಗ. ಎಸ್ ಪದ್ಮಜ, 1 ವಾರಕ್ಕೆ ಬೇಕಾಗಿರೋ ಐಟಮ್ಸ್ ನೆಲ್ಲ ಬರೀ 1,000 ರುಪೀಸ್ಗೆ ಕೊಡ್ತಾ ಇದೀವಿ. ಒಂದ್ಸರಿ ಬ್ಯೂಟಿ ಪಾರ್ಲರ್ಗೆ ಹೋದ್ರೆ 3,000 ರೂಪಾಯಿ ಖರ್ಚಾಗುತ್ತೆ. ಅಂತದ್ರಲ್ಲಿ 3,000 ಕೊಟ್ಟು ಈ 3 ಕಿಟ್ನ ತಗೊಂಡು ಆರಾಮಾಗಿ ನಾವು ಸಂಸಾರ ಮಾಡ್ಬೋದಲ್ವಾ? ಇದನ್ನೆಲ್ಲ ನಮ್ಮ ಮಹಿಳಾ ಸಂಘಕ್ಕೆ ಹೇಳಿದ್ರೆ ಹೇಗೆ? ಅದೇ ನನ್ನ ನೆಕ್ಸ್ಟ್ ಸ್ಟೆಪ್. ಈ ಪಾಪ್ಯುಲಾರಿಟಿನ ಎಲೆಕ್ಷನ್ ಟೈಮಲ್ಲಿ ಎನ್ಕ್ಯಾಶ್ ಮಾಡ್ಕೋತೀನಿ. ಅಷ್ಟೇ ಅಲ್ಲ, ಹೋಲ್ಸೇಲ್ ಡೀಲರ್ ಹತ್ರ ಮಾತಾಡಿ ಈ ಏಜೆನ್ಸಿನ ನಾನೇ ತಗೋತೀನಿ. ಅಲ್ಲ, ಈ ಕಡೆಯಿಂದ ಅದೆತ್ತಿದ್ರದು, ಆ ಕಡೆಯಿಂದ ಯಾರ್ರೆ? ಗೋವಿಂದ. ನಾನು ಗೋವಿಂದ, ನಾರಾಯಣ. ಅದೇ ಏನ್ ಗೋವಿಂದನ, ಏನ್ ಹೇಳು? ಪಾಂಡುರಂಗ, ನಾನೊಂದು ಡೇಂಜರಸ್ ಆಗಿರೋ ವಿಷಯನ ಹೇಳ್ತೀನಿ. ಹೃದಯನ ಆಟನ ಗಟ್ಟಿ ಮಾಡ್ಕೋ. ಈ ಬಿಡ್ಬಿಟ್ಟಿ ಪ್ರಾಡಕ್ಟ್ ಕಲ್ಪೆ ಅಂತ ಪ್ರೂವ್ ಆಗ್ಬಿಟ್ಟಿದೆ. ಅದನ್ನ ಚಾನಲ್ ಅವರು ಸರ್ವೆ ಮಾಡಿದಾರಂತೆ. ನಾವು ಮಾಡ್ತಾ ಇರೋದೆಲ್ಲ ಸಬ್ ಸ್ಟ್ಯಾಂಡರ್ಡ್ ಅಂತೆ. ಅದರಿಂದ ಏನೇನೋ ರೋಗ ಬರುತ್ತೆ ಅನ್ನೋದು ಪ್ರೂವ್ ಆಗ್ಬಿಟ್ಟಿದೆ. ಅದಕ್ಕೆ ಅದನ್ನ ಮಾರೋದನ್ನ ನಿಲ್ಸ್ಕೋ. ಗೋವಿಂದಣ್ಣ, ಎಷ್ಟು ದಿವಸ ನಮ್ಮ ಆತ್ಮಾತ್ಮ ಸಂತೋಷದಿಂದ ಗೋವಿಂದ ಗೋವಿಂದ ಅಂತ ಇದ್ದಣ್ಣ. ಈಗ ಏಕಾಏಕಿ ಗೋವಿಂದ ಅಂತ ನಾಮ ಹಾಕ ಕೊಟ್ಬಿಟ್ಟಿದ್ಯಲ್ಲಣ್ಣ. ಅಣ್ಣ, ಸಿಕ್ಕಾಪಟ್ಟೆ ಟ್ಯಾಕಲ್ ಮಾಡ್ಕೊಂಡ್ಬಿಟ್ಟಿದೀನಿ. ಅದನ್ನೆಲ್ಲ ತಗೊಂಡು ಏನನ್ನ ಮಾಡ್ಲಿ? ಬಂದಿರೋ ಲಾಭನೇ ಸಾಕು ಗೋವಿಂದ. ಮಿಕ್ಕಿರೋದನ್ನೆಲ್ಲ ಕೆಂಗೇರಿ ಮೋರಿಗೆ ಹಾಕ್ಬಿಡು. ಅದನ್ನು ಏನಾರು ಮಾರಕ್ ಹೋದ್ಯೋ ನೀನ್ ಕೆಂಗೇರಿ ಮೋರಿಗೆ ಹೋಗ್ಬೇಕಾಯ್ತದೆ. ಅಪ್ಪ, ಈಗೇನಪ್ಪ ಮಾಡ್ಲಿ? ಜಾತಿ ಸಂಬಲ್ತೀನಿ. ಈಗ ತಾನೇ ಇದನ್ನೆಲ್ಲ ಕೊಟ್ಟಿದ್ದಾನಲ್ಲ, ಗೋವಿಂದನ ಫೋನ್ ಮಾಡಿದ್ದ ಕಣ್ರಿ. ಈ ಪ್ರಾಡಕ್ಟ್ ಕಳಪೆ ಪ್ರಾಡಕ್ಟ್ ಅಂತೆ. ಇದನ್ನ ಯೂಸ್ ಮಾಡೋದವ್ರಿಗೆಲ್ಲ ಸಿಕ್ಕಾಪಟ್ಟೆ ರೋಗಗಳು ಬರ್ತಾ ಇದಾವಂತೆ.
ಇದನ್ನ ಯಾರು ಮಾರೋ ಹಾಗಿಲ್ಲಂತೆ. ಆ ಪಕ್ಷ ಏನಾದ್ರೂ ಮಾರಿದ್ರೆ ಚೆಕಿಂಗ್ ಅವ್ರು ಬಂದು ಹಿಡ್ದಾಕ್ತಾರಂತೆ. ಸಾಕ್ ಸುಮ್ನೆ ರೀ. ನೀವ್ ಲಾಭ ಮಾಡ್ತಿರ್ಬೇಕಾದ್ರೆ ನಾವ್ ಸುಮ್ನೆ ಇರ್ಬೇಕು. ನಾವ್ ಲಾಭ ಮಾಡ್ಬೇಕಾದ್ರೆ ನೀವ್ ಅದಕ್ಕೆ ಅಡ್ಗಾಡ್ ಹಾಕ್ತೀರಾ? ಅದ್ ಯಾರ್ ಬರ್ತಾರೋ ನಾನು ನೋಡ್ಕೋತೀನಿ. ಫಾಲೋ ಮೀ. ರೇ ಜಡ್ಜ್ ಪಟ್ಟಪ್ಪ ನನ್ನ ಮಾತು ಕೇಳ್ರ. ಅಬ್ಬಾ ಅಲೇ ಅಳೇಂದ್ರ ಬಿಡಬಿಟ್ಟು ಸೇವಿಂಗ್ಸ್ ಕಟ್, ಬಿಡಬಿಟ್ಟು ಸೇವಿಂಗ್ಸ್ ಕಟ್. 1000 ರೂಪಾಯಿ ಕೊಟ್ಟು ಮೆಂಬರ್ ಆಗಿ ವಾರ ಪೂರ್ತಿ ಊಟ ಮಾಡಿ. ಬಿಡಬಿಟ್ಟು ಸೇವಿಂಗ್ಸ್ ಕಟ್, ಬಿಡಬಿಟ್ಟು ಸೇವಿಂಗ್ಸ್ ಕಟ್. ಹಾಯ್ ಶೈಲಜಾ, ದಿಸ್ ಇಸ್ ಚಾಚಮಲ್ದಿನಿ ಸ್ಪೀಕಿಂಗ್. ನಾವೊಂದು ಕಿಟ್ ಮಾಡ್ತಾ ಇದೀವಿ, ಫ್ಯಾಮಿಲಿ ಸೇವಿಂಗ್ ಕಿಟ್ ಅಂತ. ನೀವು ಬರೀ 1000 ರೂಪೀಸ್ ಕೊಟ್ರೆ ಸಾಕು, ನಾನು ನಿಮ್ಗೊಂದು ಕಿಟ್ ಕೊಡ್ತೀನಿ. ಅದ್ರ ಜೊತೆಗೆ ಒಂದು ಮೆಂಬರ್ಶಿಪ್ ಕಾರ್ಡ್ ಕೊಡ್ತೀನಿ. ತುಂಬಾನೇ ಸೇವ್ ಮಾಡ್ಬೋದು, ತುಂಬಾನೇ ಪ್ರಾಫಿಟ್ ಇದೆ. ನಾವಿಲ್ಲ 7ನೇ ಕ್ಲಾಸಲ್ಲಿ ಮಾಡ್ತಾ ಇದೀವಿ. ಬಂದು ತಗೊಂಡು ಹೋಗ್ತೀರಾ? ಓಕೆ ಓಕೆ, ಬನ್ನಿ 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 ಬನ್ನಿ. 1000 ರೂಪಾಯಿ ಕೇಟ್, 1000 ರೂಪಾಯಿ ಕೇಟ್. 1000 ರೂಪಾಯಿ ಕೊಡಿ, ವಾರ ಪೂರ್ತಿ ಊಟ ಮಾಡಿ. ಬಿಡಬಿಟ್ಟು ಸೇವಿಂಗ್ಸ್ ಕಟ್, ಬಿಡಬಿಟ್ಟು ಸೇವಿಂಗ್ಸ್ ಕಟ್. ಬನ್ನಿ 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 ಬನ್ನಿ, 1000 ರೂಪಾಯಿ ಕಿಟ್ ಮಾಡ್ತಾ ಇದೀವಿ. 1000 ರೂಪಾಯಿ ಕೇಟ್, 1000 ರೂಪಾಯಿ ಕೇಟ್. ಏನು ಯಜಮಾನ್ರೆ, ಈ 7ನೇ ಕ್ಲಾಸಲ್ಲಿ ನಿಮ್ ಯಜಮಾನಪ್ಪ ಏನ್ ಮಾಡ್ತೀಯ ಗೊತ್ತಾ? ಏನ್ ಮಾಡ್ತಾ ಇದಾರೆ? ಬಿಡು ಬಿಟ್ಟಿ ಕಿಟ್ನ ಜನಗಳಿಗೆಲ್ಲ ಮಾಡ್ತಾ ಇದಾರೆ. ಮಾಡ್ಬೇಡ ಅಂತ ನೀನ್ ತಡೆಯೋದಲ್ದೇನೆ. ನಿಮ್ ಮಾತ ಕೇಳಿಲ್ಲ, ಇನ್ ನನ್ ಮಾತು ಕೇಳ್ಬಿಡ್ತಾರ? ನೀನ್ ಅಲ್ಲೇ ಇದೆ, ನಾನು ಬರ್ತೀನಿ. ಎಲ್ಲಿ ಅವರು? ಇಷ್ಟೊತ್ತು ಇಲ್ಲೇ ಇದ್ದು, ನೀವ್ ಬರೋದ್ ಲೇಟ್ ಆಯ್ತಲ್ಲ, ಅದಕ್ಕೆ ಬೇರೆ ಕಡೆ ಹೋದ್ರು. ಮತ್ ನೀನ್ ಯಾಕೆ ಇಲ್ಲಿ ಇಟ್ಕೊಂಡಿದ್ದೆ? ನೀವ್ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ನಾನು ಅವರಿಂದ ಹೋಗ್ಬಿಟ್ರೆ ನೀವ್ ನನ್ ಹುಡುಕ್ಬೇಕಾಗುತ್ತೆ ಅಂತ ನಾನು ಇಲ್ಲೇ ಇದ್ದೀನಿ. ನೀನು ಪಾಡಿ, ನೀನು ಮನೆಗೆ ಹೋಗು, ನಾನು ಅವ್ರು ಹುಡ್ಕೊಂಡ್ ಬರ್ತೀನಿ. ಅನುಷಾ ನೀನ್ ನೋಡಿದ್ರೆ ಇಷ್ಟೊಂದು ಸುಂದರವಾಗಿದ್ಯಾ. ಹೋಗಿ ಹೋಗಿ ಇಂತ ಕಳಪೆ ಬಿಸ್ನೆಸ್ ಯಾಕೆ ಕೈ ಹಾಕಿದ್ಯಾ? ನನಗೆ ಜಾಜಿ ಅವ್ರು ಮುಂಚೆನೆ ಹೇಳಿದಾರೆ, ನನ್ ಗಂಡ ಇದಕ್ಕೆಲ್ಲ ಕಿರಿಕ್ ಮಾಡ್ತಾರೆ, ನೀವ್ ಅದಕ್ಕೆಲ್ಲ ಕೇರ್ ಮಾಡ್ಬೇಡಿ ಅಂತ. ನಮ್ಮ ತಾಯಣಿ ಇದರಲ್ಲಿರೋ ಯಾವ ಪ್ರಾಡಕ್ಟ್ಗಳು ಚೆನ್ನಾಗಿಲ್ಲ, ದಯವಿಟ್ಟು ಇದನ್ನ ವಾಪಸ್ ಕೊಟ್ಬಿಡಿ. ಯಾರಿಗೂ ಮಾರೋದಕ್ಕೆ ಹೋಗ್ಬೇಡಿ. ಹಾಗಾದ್ರೆ ನಾವ್ ಇದು ಕೊಟ್ರೆ 1000 ರೂಪಾಯಿ. ಆ 1000 ರೂಪಾಯಿ ನಾನೇ ಕೊಟ್ಬಿಡ್ತೀನಿ, ದಯವಿಟ್ಟು ಇವ್ನು ಕೊಟ್ಬಿಡಿಪಾ. ನಾನು ನಿಮಗ್ ಕೊಟ್ಟಿರೋ ಬಿಡಿಬಿಟ್ಟು ಸೇವಿಂಗ್ಸ್ ಕಿಟ್ ಹಬಿ ತಗೊಂಡೋದ್ರ? ಹೌದು ಜಾಜಿ ಅವ್ರೆ, ನಮ್ಮಿಬ್ರಿಗೂ 1000 ರೂಪಾಯಿ ಕೊಟ್ಟು ತಗೊಂಡೋದ್ರು. ಅವ್ರೇ ತಗೊಂಡೋದ್ರು? ಅವ್ರು ಸೇಲ್ ಮಾಡಕ್ ಇರ್ಬೇಕು. ಈ ಹಬಿ ಮಾಡೋ ಕೆಲಸ ಒಂದ ಎರಡ ಮಾಡ್ತೀನಿ. ಹಬಿ ಹಬಿ ಯಾಕೆ ಮಾಡಿ ಗುಬ್ಬೆ? ಹಬಿ ನನ್ ಬಿಸ್ನೆಸ್ ತಪ್ಪಿಸಿ ನನಗೆ ಲಾಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಅಯ್ಯೋ ಶಿವನೇ, ನಾನ್ ನಿಮ್ಮ ಹತ್ರ ಎಷ್ಟು ಸಲ ಅಂತ ಪಡ್ಕೊಳ್ಳಿ, ಈ ಮಾತನ್ನ ನಾನು ಹೇಳ್ತಾ ಇಲ್ಲ ಕಡ್ರಿ. ಅದ್ನೇನ್ ಕೊಟ್ಟಿದ್ನಲ್ಲ, ಆ ಗೋವಿಂದನೇ ಹೇಳಿದಾನೆ ಆ ಪ್ರಾಡಕ್ಟ್ ಸರಿ ಇಲ್ವಂತೆ, ಅದನ್ನ ತಿಂದವ್ರಿಗೆಲ್ಲ ಸಿಕ್ಕಾಪಟ್ಟೆ ರೋಗಗಳು ಬರ್ತಾ ಇದೆ ಅಂತೆ. ದಯವಿಟ್ಟು ಈ ವ್ಯವಹಾರ ನಿಲ್ಗೆ ನಿಲ್ಸ್ಬಿಡಿ. ಮುಂದೆನೂ ಮಾಡ್ತಾ ಹೋದ್ರೆ ಒಂದಲ್ಲ ಒಂದಿನ ನೀವೆಲ್ಲರೂ ತಗೊಳ್ಕೊಂಡ್ಬಿಟ್ರೆ ಅಷ್ಟೇ. ಸರಿ ಸರಿ ಅಬಿ, ಇನ್ಮೇಲೆ ಸೇಲ್ ಮಾಡಲ್ಲ. ಒಳ್ಳೆ ಮನುಷ್ಯ. ಆಗಲೇ ಒಂದು ಫಿಟ್ಟಿಂಗ್ ಇದೆ ಬಿಟ್ಟ, ಮಾಡ್ತೀನಿ. ಅಮ್ಮ ಹೋಗ ಪದ್ಮಜ ಅವ್ರೆ, ಮಾತಾಡಿ ಬಾ. ಜಾಜಿ ಅವ್ರೆ, ಈಗ ಏನ್ ಮಾಡೋದು? ಪದ್ಮಜ, ದಿನಕ್ಕೆ 10,000 ಲಾಭ ಆಗ್ತಿದೆಯಲ್ಲ, ಅದಕ್ಕೆ ಹಬಿ ಹೊಟ್ಟೆಯಲ್ಲಿ ಬೆಂಕಿ ಬಿಟ್ಬಿಡ್ದೆ. ಯು ಡೋಂಟ್ ವರಿ, ನಾನೇ ಡೀಲರ್ ನ ಕರ್ಸಿ ನಾನೇ ಡೀಲರ್ಶಿಪ್ ನ ತಗೊಂಡ್ಬಿಡ್ತೀನಿ. ಚಂಪಾ, ನನ್ ಸೊಸೆ ಏನ್ ಮಾಡ್ತಿದ್ದಾಳೆ? ನಿಮ್ ಸೊಸೆ ಮಾಡೋದ್ ಒಂದ ಎರಡ? ನಮ್ ಯಜಮಾನ್ರು ಬೇಡ ಬೇಡ ಅಂದ್ರು ಆ ಡೀಲರ್ಶಿಪ್ ತಗೋತಾ ಇದಾರೆ. ಎಷ್ಟಕ್ಕಂತೆ? 20 ಲಕ್ಷ ರೂಪಾಯಿಗೆ. ಮಿಸ್ಟರ್ ದೇವಕುಮಾರ್ ಅವರೇ, ನಾನು ನಿಮ್ ಫೋನಲ್ಲೇ ಎಲ್ಲಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇನ್ನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ನಾನು ಬೇರೆ ಬಿಸ್ನೆಸ್ ಶಿಫ್ಟ್ ಆಗಬೇಕು ಅಂತಿದ್ದೆ. ನೀವು ಕೋಟ್ ಮಾಡಿರೋ ರೇಟು ತುಂಬಾ ಕಡಿಮೆ ಇದೆ, ಸ್ವಲ್ಪ ಜಾಸ್ತಿ ಮಾಡಿ ಇಡೀ ನನ್ನ ಕಂಪ್ನಿಯನ್ನೇ ನಿಮ್ಮ ಹೆಸರು ಬರ್ಕೊಟ್ಬಿಟ್ಟು. ನೋ 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 ಮಿಸ್ಟರ್ ಕುಮಾರ್, ಆಕ್ಚುಲಿ ನಾನು 20 ಲಕ್ಷಕ್ಕೆ ರೇಟ್ ನ ಫಿಕ್ಸ್ ಮಾಡ್ಬಿಟ್ಟಿದ್ದೀನಿ. ಅಷ್ಟಕ್ಕೆ ನಿಮ್ ಕಂಪ್ನಿನ ನನ್ನ ಹೆಸರಿಗೆ ಬರ್ದು ಕೊಟ್ಬಿಡಿ ಪ್ಲೀಸ್. ಮೇಡಮ್, ರಾಜಕೀಯದಲ್ಲಿ ನೀವು ತುಂಬಾ ಮುಂದೆ ಬರಬೇಕು ಅಂತಿದ್ದೀರಾ, ನೋ ಪ್ರಾಬ್ಲಮ್. ನಿಮ್ಗೋಸ್ಕರ ನಾನು ಕೊಡ್ತಾ ಇದ್ದೀನಿ. ನಿಮ್ಗೆ ಪ್ರಾಫಿಟ್ ಆದ್ರೆ ನನಗೂ ಸಂತೋಷನೇ. ತಗೊಳ್ಳಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದರಲ್ಲಿ 20 ಲಕ್ಷ ರೂಪಾಯಿ ಇದೆ, ಸರಿಯಾಗಿ ಚೆಕ್ ಮಾಡ್ಕೊ. ನೋ 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 ಚೆಕಿಂಗ್. ನೀವು ಕೊಟ್ಮೇಲೆ ಸರಿಯಾಗಿ ಇರುತ್ತೆ. ರಾಂಗ್ ನಂಬರ್ ಕಂಡ್ರೆ ಫೋನ್ ಇಡ್ರಿ ನೀವು. ಏನ್ ತಲೆ ತಿಂತಾರ ಮರ, ಮತ್ತೆ ಲ್ಯಾಂಡ್ಲೈನ್ ತೆಗ್ಸಾಕ್ಬಿಡ್ಬೇಕಪ್ಪ. ಸಿನಿಮಾ ವಿಷ್ಣು ಅಣ್ಣ ನಮ್ಮ ಮನೆಗೆ ಎಲ್ಲರೂ ಬನ್ನಿ, ವಿಷ್ಣು ಅಣ್ಣ ಮನೆಗೆ ಹೋಗ್ಬಿಟ್ಟಾರೆ. ವಿಷ್ಣು ಸರ್ ನಿಮ್ಮ ಮುತ್ತಿನಾರ ಸಿನಿಮಾದಲ್ಲಿ ಪಾಕಿಸ್ತಾನದಲ್ಲಿ ಹಿಡ್ಕೊಂಡು ಹೋಗಿದ್ರಲ್ಲ, ಬಿಟ್ಬಿಟ್ರ ಸರ್? ಭಾರತಿ ಮೇಡಮ್ ಅವ್ರು ಹೆಂಗವ್ರೆ ಸರ್? ಆ ನಿಮ್ಮ ಲಾಸ್ಟ್ ಸಿನಿಮಾ ಆಪ್ತರಕ್ಷಕದಲ್ಲಿ ಹೌದು ಅಂತಿರಲ್ಲ, ಒಂದ್ಸಲ ಅಂದ್ಬಿಡಿ ಸರ್. ನಮ್ಮ ಮನೆಗೆ ಹೆಂಗ್ ಬಂದ್ರು ಸರ್? ನಾನು ಆಕ್ಚುಲಿ ನಿಮ್ಮನ್ನ ಎಲ್ಲ ನೋಡಿದ್ದೀನಿ, ಅದು ಸಿನಿಮಾದಲ್ಲೇ ನೋಡಿದ್ದೀನಿ. ತಾವ್ ಯಾರು ಸರ್? ನಾನು ಇನ್ಸ್ಪೆಕ್ಟರ್ ಶಿಶುಪಾಲ.
ಶಶಿಪಾಲ ಸಾಹೇಬ್ರೆ, ಪ್ರತಿ ಸಲ ನಮ್ಮ ಮನೆಗೆ ಬರೋವಾಗ ಅದೇನೋ ಇಷ್ಟು ಉದ್ದ ಅನ್ಕೊಂಡ್ ಬರ್ತಿದ್ರಲ್ಲ, ಯಾಕೆ ಈ ಸಲ ಹಂಗೆ ಸೈಲೆಂಟ್ ಆಗ್ಬಿಟ್ರಿ? ಒಂದ್ಸಲ ಅಂದ್ಬಿಡಿ. ರೇ ಇವತ್ತು ನನ್ನ ಪಕ್ಕದವ್ ನಿಲ್ವಲ್ಲ. ಶಶಿಪಾಲ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಕಷ್ಟಪಟ್ಟು ಒಂದಿಷ್ಟು ಕೇಸು ನಡೆದ್ಬಿಟ್ರೆ ಸರ್ಕಾರದವರು ಅವರೇ ನಿನ್ಗೆ ಒಂದು ಪ್ರಮೋಷನ್ ಅಂತ ಕೊಡ್ತಾರೆ. ಅದು ಬಿಟ್ಟುಬಿಟ್ಟು ತಿರುಪತಿಗೆ ಒಂದು ಲಂಚ ಕೊಟ್ಬಿಟ್ಟು ಬಂದ್ಬಿಟ್ಟಿದೆಯಲ್ಲ. ತಿರುಪತಿಗೆ ಯಾರೋ ಹೋಗಿದ್ದು ಬೇಸಿಗೆ ಅಂತ ನುಣ್ಣು ಗುಂಡೋಡ್ಸ್ಬಿಟ್ಟೆ ಕಣ. ಕಾಲಕ್ಕೆ ನನ್ನ ಅವತಾರ ಎತ್ತಿ ಹಾಕೋಣ ನೀನು. ಸರ್, ಏನು ಬಂದಿತ್ತು? ಫುಡ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಕಂಪ್ಲೇಂಟ್ ಬಂದಿದೆ, ಬಿಡು ಬಿಟ್ಟಿ ಪ್ರಾಡಕ್ಟ್ ಅಲ್ಲಿ ಪ್ರಾಬ್ಲಮ್ ಇದೆ, ಆದ್ರೂ ಅದನ್ನ ಮಾರ್ತಾ ಇದ್ದಾರೆ, ಜನ ತಗೊಂಡು ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತ. ಈ ಶಶಿಪಾಲ ಸಾಹೇಬ್ರೆ, ಮೊದಲು ನಾನು ಕೂಡ ಮಾರ್ತಾ ಇದ್ದೆ, ಆದ್ರೆ ಅದು ಕಳಪೆ ಅಂತ ಗೊತ್ತಾದ ತಕ್ಷಣ ಎಲ್ಲ ವ್ಯವಹಾರನು ನಿಲ್ಸ್ಬಿಟ್ಟಿದ್ದೀನಪ್ಪ. ಆದ್ರೂ ನಿಮ್ ಮನೇಲಿ ಒಬ್ರು ಮಾರ್ತಾ ಇದಾರೆ ಅಂತ ನಮ್ಗೆ ಇನ್ಫಾರ್ಮೇಶನ್ ಬಂದಿದ್ಯಪ್ಪ. ಹೌದು, ನಮ್ ಜಾತಿ ಅಕ್ಕವ್ರೆ ಅದು ಡೀಲರ್ಶಿಪ್ ತಗೊಂಡಿರೋದು. ಜಾಜಿ ಅಂಬಲ್ತೀನಿ ಅವರೇ, ಮಾರಲ್ಲ ಅಂತ ಹೇಳ್ಬಿಟ್ಟು ಡೀಲರ್ಶಿಪ್ಗೆ ಕೈ ಹಾಕ್ಬಿಟ್ರ? ಇಲ್ಲ ಅಭಿ, ಚಂಪ ಸುಳ್ಳು ಹೇಳ್ತಿದ್ದಾಳೆ. ನಾನು ಯಾವ್ದೇ ಡೀಲರ್ಶಿಪ್ ತಗೊಂಡಿಲ್ಲಪ್ಪ. ಗೊತ್ತಾಗತ್ತೀರಿ ಬನ್ನಿ ಸರ್. ಓ ದೇವಕುಮಾರ್ ಸರ್, ಬಿಡುಬಿಟ್ಟಿ ಕಂಪ್ನಿ ಎಮ್ಡಿ ತಾನೇ ತಾವು? ಮನೆವರೆಗೂ ನಾನೇ ಆಗಿದ್ದೆ, ಆದ್ರೆ ಈಗಲ್ಲ. ಈಗ ಕಂಪ್ನಿ ಮ್ಯಾನೇಜ್ಮೆಂಟ್ ಇನ್ಚಾರ್ಜು, ಮಾಲೀಕರು ಎಲ್ಲ ಜಾಜಿ ಅವರೇ. ಬೇಕಾದ್ರೆ ಅಗ್ರಿಮೆಂಟ್ ಕಾಪಿಗೆ ತೋರಿಸ್ತೇನೆ. ಅಯ್ಯೋ ಶಿವನೇ, ಜಾಜಿ ಚಂಬಲ್ತೀನಿ ಅವರೇ, ಏನ್ ಹೇಳ್ತಾ ಇದಾರೆ ಅವರು? ಅಭಿ, ಅದು ಸಿಕ್ಕಾಪಟ್ಟೆ ಪ್ರಾಫಿಟ್ ಬಂದಿತ್ತಲ್ಲ, ಅದಕ್ಕೆ 20 lakhs ನಾನೇ ಕೊಟ್ಟು ಕಂಪ್ನಿನ ಪರ್ಚೇಸ್ ಮಾಡ್ಬಿಟ್ಟೆ. 20 ಲಕ್ಷ ತಮ್ಮ ಹತ್ರ ಎಲ್ರಿ ಇತ್ತು? ನೀವೇ ಕಬೋರ್ಡ್ ಅಲ್ಲಿ ಇಟ್ಟಿದ್ರಲ್ಲ. ಕಳಪೆ ಪ್ರಾಡಕ್ಟ್ ಅಂತ ಗೊತ್ತಿದ್ದು ಪಬ್ಲಿಕ್ ಅಲ್ಲಿ ಮಾರಾಟ ಮಾಡಿದಕ್ಕೆ ಇವ್ರ ಜೊತೆಗೆ ಜಾಜಿ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದೀನಿ.